ರಾಯಚೂರಿನಲ್ಲಿ ಕೋಟಾ ನೋಟಿನ ಜಾಲ ಲಾಕ್ ಮಾಡಿದ ಪೊಲೀಸರು. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಟೀಮ್ ಹಾಗೂ ಪಶ್ಚಿಮ ಠಾಣೆ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ. 10 ಲಕ್ಷ ಅಸಲಿ ಹಣ ಕೊಟ್ರೆ 30 ಲಕ್ಷ ಕೋಟಾ ನೋಟು ಕೊಡುತ್ತಿದ್ದ ಗ್ಯಾಂಗ್. ರಾಯಚೂರಿನ ಸಶಸ್ತ್ರ ಮೀಸಲು ಪಡೆದ ಕಾನ್ಸ್ಟೇಬಲ್ ಸೇರಿ 4 ಬಂಧನ. ಸದ್ದಾಂ, ಮೊಹಮ್ಮದ್ ಯಾಸೀನ್, ಸಶಸ್ತ್ರ ಮೀಸಲು ಪಡೆ ಕಾನ್ಸ್ಟೇಬಲ್ ಮರಿಲಿಂಗ, ರಮೇಶ್ ಆದಿ ಹಾಗೂ ಶಿವಲಿಂಗ ಬಂಧಿತರು. ಹೈದರಾಬಾದ್ನ ಕಿಂಗ್ ಪಿನ್ ಒಬ್ಬರ ಅಣತೆಯಂತೆ ಕಾನ್ಸ್ಟೇಬಲ್ ಮರಿಲಿಂಗ ಹಾಗೂ ಆತನ ಸಹಚರ ಶಿವಲಿಂಗನಿಂದ ರಾಯಚೂರಿನಲ್ಲಿ ಡೀಲ್. ಲಾರಿ ವ್ಯಾಪಾರಿಗಳಾಗಿದ್ದ ಸದ್ದಾಂ ಹಾಗೂ ರಮೇಶ್ ಜೊತೆ ಡೀಲಿಂಗ್. ಮಿನಿಮಮ್ 10 ಲಕ್ಷ ಅಸಲಿ ನೋಟು ಕೊಟ್ರೆ ಮಾತ್ರ 30 ಲಕ್ಷ ಕೋಟಾ ನೋಟು ಕೊಡೋ ಡೀಲ್. ಮೊದಲ ಹಂತವಾಗಿ 4 ಲಕ್ಷ ನೀಡಿದ್ದ ಲಾರಿ ವ್ಯಾಪಾರಿ ಸದ್ದಾಂ. ಕೋಟಾ ನೋಟು ತಯಾರಿಕೆಗೆ ಬೇಕಾಗೋ ವೈಟ್ ಪೇಪರ್ಗಳು, ಕೆಲ ಕಚ್ಚಾ ವಸ್ತು ನೀಡಿದ್ದ ಗ್ಯಾಂಗ್. ಸದ್ದಾಂ ಮನೆಯನ್ನು ಬಾಡಿಗೆ ಪಡೆದು ಅಲ್ಲೇ ಕೋಟಾ ನೋಟು ತಯಾರಿಕೆಗೆ ಸಿದ್ಧತೆ. ಈ ವೇಳೆ ದಾಳಿ ನಡೆಸಿದ್ದ ಪೊಲೀಸರು ವೈಟ್ ಪೇಪರ್ ಹಾಗೂ ಕಚ್ಚಾ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಈ ಬಗ್ಗೆ ರಾಯಚೂರಿನ ಪಶ್ಚಿಮ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ವರದಿ ಗಾರಲದಿನ್ನಿ ವೀರನಗೌಡ, NKS TV4, ರಾಯಚೂರು.